ಹಾಯ್ ಫ್ರೆಂಡ್ಸ್, ಇವತ್ತು ಅಜ್ಜಿ ಕೈಮಾ ಸಾರು ಮಾಡ್ತೀನಿ ಅಂತಂದರು. ಅದಕ್ಕೆ ಅದು ಹೇಗೆ ಮಾಡೋದು ಅಂತ ತೋರಿಸ್ತೀವಿ ಬನ್ನಿ. ಮೊದಲು ಕಡಲೆ, ಬೆಳ್ಳುಳ್ಳಿ, ಮೆಣಸನ್ನ ಆಡಿಸ್ಕೊಂಡು ಪೌಡರ್ ಮಾಡ್ಕೋಬೇಕು. ಈಗ ಕೈಮಾಗೆ ಮಸಾಲೆ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಕಾಯಿ ತುರಿ, ಅರಿಶಿನ, ಬೆಳ್ಳುಳ್ಳಿ, ಈರುಳ್ಳಿ, ಧನಿಯಾ ಪುಡಿ, ಖಾರದ ಪುಡಿ, ಕೊತ್ತಂಬರಿ ಸೊಪ್ಪು, ಟೊಮ್ಯಾಟೊ, ಹಸಿಶುಂಠಿ ಇಷ್ಟನ್ನು ಹಾಕಿ ಮಿಕ್ಸಿಯಲ್ಲಿ ಆಡಿಸ್ಕೋಬೇಕು. ಇವಾಗ ಅದಷ್ಟನ್ನು ಆಡಿಸ್ಕೊಂಡಾಯಿತು. ಈಗ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿ ಅದಕ್ಕೆ ಈರುಳ್ಳಿ ಹಾಕಿ ಅದನ್ನ ಸ್ವಲ್ಪ ಹೊತ್ತು ಬಿಟ್ಕೋಬೇಕು. ಈಗ ಉಪ್ಪು ಜೊತೆ ಕೈಮಾನು ಕೂಡ ಆಡಿಸ್ಕೋಬೇಕು. ಇವಾಗ ನಾವು ಆಡಿಸ್ಕೊಂಡಿರೋ ಕೈಮಾ ಜೊತೆ ಆವಾಗಲೇ ಕೈಮಾಗೆ ಅಂತ ಮಸಾಲೆ ಮಾಡ್ಕೊಂಡ್ವಲ್ಲ ಅದನ್ನು ಹಾಕಿ ಕಡಲೆ, ಮೆಣಸು, ಬೆಳ್ಳುಳ್ಳಿನ ರುಬ್ಕೊಂಡಿದ್ವಲ್ಲ ಅದನ್ನು ಹಾಕಿ ಕಲಿಸ್ಕೊಂಡಾಗ ಕೈಮಾ ಕಟ್ಟಾಗಲ್ಲ, ಅದರಿಂದ ನೀಟಾಗಿ ಬರುತ್ತೆ. ಈಗ ಒಂದೊಂದಾಗೆ ಉಂಡೆ ಮಾಡಿಕೊಂಡು ಪ್ಲೇಟಲ್ಲಿ ಇಟ್ಕೋಬೇಕು. ಆಮೇಲೆ ಕುಕ್ಕರಿಗೆ ಒಂದೊಂದಾಗಿ ಹಾಕ್ತಾ ಬರಬೇಕು. ಅದು ಕುಕ್ಕರಲ್ಲಿ ಬೇಯಿಸಿದಾಗ ಮುರಿದೋಗಲ್ಲ, ಹಾಗೆ ಕ್ಲೀನಾಗಿ ನೀಟಾಗಿರುತ್ತೆ ನೀವು ಕುಕ್ಕರಿಂದ ಓಪನ್ ಮಾಡಿದಾಗಲೂ. ಇವಾಗ ಸಾಂಬಾರಿಗೆ ಏನೇನು ಬೇಕು ಅಂತ ನೋಡೋಣ ಬನ್ನಿ. ಫಸ್ಟಿಗೆ ಕಾಯಿ ತುರಿ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಅದಕ್ಕೆ ಬೆಳ್ಳುಳ್ಳಿ, ಅದಕ್ಕೆ ಈರುಳ್ಳಿ, ಆಮೇಲೆ ಲವಂಗ, ಮೆಣಸು, ಟೊಮ್ಯಾಟೊ, ಖಾರದ ಪುಡಿ ಮತ್ತು ಧನಿಯಾ ಪೌಡರು ಜೊತೆಗೆ ಅರಿಶಿನ ಇಷ್ಟನ್ನು ಹಾಕ್ಕೊಂಡು ಆಡಿಸ್ಕೊಳ್ಳೋಣ. ನೋಡಿ ಆಡಿಸ್ಕೊಂಡಾಯಿತು. ಈಗ ಕುಕ್ಕರಿಗೆ ಕೈಮಾ ಹಾಕಿದ್ವಲ್ಲ ಅದಕ್ಕೆ ಮಸಾಲೆ ಹಾಕ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಸಾಂಬಾರು ಮಸಾಲ ಮಾಡ್ಕೊಂಡಿದ್ವಲ್ಲ ಅದನ್ನ ಕೈಮಾಗೆ ಹಾಕಿ ಮುಚ್ಚಿ ಸ್ವಲ್ಪ ಕುದಿಸೋಗ್ಬಿಟ್ಟು ಈಗ ತೆಗೆದಾಗ ಒಂಚೂರು ಮುಡ್ತಿರಲ್ಲ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಬಾಯ್.